ಹೊಟ್ಟೆಗಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಬೇಕು ಅಂತಾರಲ್ಲ, ಹಂಗಿದೆ ಸ್ಟೋರಿ. ಮೇಕಪ್ಗಾಗಿನೇ ಕಳ್ಳತನ ಮಾಡುವಂಥ ವಿಲಕ್ಷಣ ಕಳ್ಳತನ, ಒಂದು ರೀತಿ ವಿಕೃತಿ ರೀತಿಯ ಕಳ್ಳತನ ಇದು. ಮಾಡೋದು ಕಳ್ಳತನ ಆದರೂ ಕೂಡ ಮೇಕಪ್ಗಾಗಿ ಲಕ್ಷ ಲಕ್ಷ ಖರ್ಚು ಮಾಡ್ತಾರಂತೆ. ಹೌದು, ಬೆಂಗಳೂರಿನ KR ಪುರಂನಲ್ಲಿ ಕಳ್ಳತನ ಮಾಡುತ್ತಿದ್ದಂಥ ದಂಪತಿ ಅರೆಸ್ಟ್ ಆಗಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಮೇಕಪ್ಗಾಗಿನೇ ತಿಂಗಳಿಗೆ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ರಂತೆ. ಆಕೆಯ ಡ್ರೆಸ್ಗಳನ್ನು ನೋಡಿದ್ರೆ ಅಥವಾ ಆಕೆಯ ಮೇಕೋವರ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಒಂದು ತಿಂಗಳಿಗೆ ಬರೀ ಮೇಕಪ್ಪು ಮತ್ತು ಮೇಕೋವರ್ಗೇನೆ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ಲು ಈಕೆ. ಕೂದಲು, ಪಾತ್ರೆ, ವ್ಯಾಪಾರದ ಸೋಗಿನಲ್ಲಿ ದಂಪತಿ ಕಳ್ಳತನ ಮಾಡ್ತಾಯಿದ್ರು. ಗಾಯತ್ರಿ ಹಾಗೂ ಶ್ರೀಕಾಂತ್ ಎಂಬ ಕಳ್ಳ ದಂಪತಿ ಅರೆಸ್ಟ್ ಆಗಿದ್ದಾರೆ. ಜಾತ್ರೆಗಳಿಗೆ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ರು ಇಬ್ಬರು. ಅನುಮಾನ ಬರಬಾರ್ದು ಅಂತ ಹೇಳಿ ಮೇಕಪ್ಪನ್ನು ಮಾಡಿಕೊಂಡು ಕಳ್ಳತನವನ್ನು ಮಾಡ್ತಾಯಿದ್ರು. ನೋಡಲಿಕ್ಕೆ ಹೈಫೈ ರೀತಿಯಲ್ಲಿ ಕಾಣಿಸಿದ್ರೆ ನಾವು ಕಳ್ಳರು ಅಂತ ಯಾರಿಗೂ ಡೌಟ್ ಬರಲ್ಲ ಅಂತ ಅವರ ಪ್ಲ್ಯಾನ್ ಆಗಿತ್ತು. ಮೇಕಪ್ ಮಾಡಿಕೊಂಡೇ ಕಳ್ಳತನಕ್ಕೆ ಇಳಿತಾ ಇದ್ರು. ಮೇಕಪ್ ಇಲ್ಲದೆ ನಾನು ಹೊರಗನೇ ಹೋಗ್ತಿರ್ಲಿಲ್ಲ, ಮೇಕಪ್ ಹಾಕ್ಕೊಂಡೇ ಆಚೆ ಹೋಗ್ತಾ ಇದ್ದೆ ಅಂಥೇಳಿ ಈ ಕಳ್ಳಿ ಗಾಯತ್ರಿ ಹೇಳಿಕೊಂಡಿದ್ದಾಳೆ ಪೊಲೀಸರ ವಿಚಾರಣೆ ವೇಳೆ. ಆರೋಪಿ ಗಾಯತ್ರಿ ದುಬಾರಿ ಸೀರೆಯನ್ನು ಧರಿಸ್ತಾ ಇದ್ಲಂತೆ, ಮೇಕಪ್ ಮಾಡ್ಕೋತಾ ಇದ್ಲಂತೆ, ಜಾತ್ರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ಲಂತೆ. ಯಾರಿಗೂ ಗೊತ್ತಾಗದಂಗೆ ಅಲ್ಲಿ ಬರುವಂಥ ಮಹಿಳೆಯರ ಚಿನ್ನವನ್ನು ಎಗರಿಸಿ ಪರಾರಿ ಆಗ್ತಾ ಇದ್ಲಂತೆ. ನೋಡೋಕೆ ಮಾತ್ರ ಐಫೈ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಂತೆ ಈಕೆ ಮಾಡುತ್ತಿದ್ದು ಕಳ್ಳತನದ ಹಣದಿಂದಲೇ ಶೋಕಿಯನ್ನು ಮಾಡ್ತಾ ಇದ್ಲು ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ. ನೋಡಿ, ಕಳ್ಳತನದ ಹಾದಿಗಳು ಹೇಗಿರುತ್ತೆ ಅಂತ ಹೇಳಿ ಕೆಲವರು ಏನೇನೋ ಕಾರಣಗಳಿಗಾಗಿ ಕಳ್ಳತನಕ್ಕೆ ಇಳಿತಾರೆ. ಇತ್ತೀಚೆಗಂತೂ ಬೆಟ್ಟಿಂಗ್ ದಂಧೆಯ ಕಾರಣಕ್ಕಾಗಿ ಬೆಟ್ಟಿಂಗ್ನಲ್ಲಿ ಸೋತು ಸುಣ್ಣವಾಗಿ ಕಳ್ಳತನ ಮಾಡಿ ರಿಕವರಿಗೆ ಹೋಗುವಂಥ ಅನೇಕ ಜನರನ್ನು ನಾವು ನೋಡಿದ್ದೇವೆ. ಬಟ್ ಈಕೆ ತನ್ನ ಶೋಕಿಗಾಗಿ, ಮೇಕಪ್ಗಾಗಿ, ಬಿಲ್ಡಪ್ಗಾಗಿ ಬಹಳ ದೊಡ್ಡ ರೀತಿಯಲ್ಲಿ ಕಾಣಿಸಿಕೊಳ್ತಾಳೆ ಅನ್ನುವ ರೀತಿಯಲ್ಲಿ ಆಕೆ ಬಿಲ್ಡಪ್ ಕೊಡಲಿಕ್ಕೆ, ಮೇಕಪ್ ಮಾಡ್ಕೊಳ್ಳಿಕ್ಕೇ ಕಳ್ಳತನ ಮಾಡ್ತಾಯಿದ್ಲು, ಅಥವಾ ಕಳ್ಳತನ ಮಾಡಿ ಮೇಕಪ್ ಮಾಡ್ಕೊಳ್ತಾ ಇದ್ಲು. ಎರಡು ಹೆಂಗೆ ಬೇಕಾದರೂ ಹೇಳ್ಬೋದು. ಕಳ್ಳತನಕ್ಕಾಗಿ ಮೇಕಪ್ಗಾಗಿ ಕಳ್ಳತನ. ಸೊ ಹೀಗಾಗಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ, ಪತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಈ ಕಳ್ಳ ದಂಪತಿ ಎಷ್ಟು ಕಳ್ಳತನಗಳನ್ನು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ಬಾಯಿ ಬಿಡಿಸಲಿಕ್ಕೆ ಪೊಲೀಸರು ಮುಂದಾದಾಗ ಈ ಮೇಕಪ್ ಎನ್ನುವ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ.